ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹೈದರಾಬಾದಿನಲ್ಲಿ 2 ಕನ್ನಡ ಸಿನಿಮಾಗಳು ಅಬ್ಬರಿಸ್ತಾ ಇದೆ. ಹಾಗಂತ ಕನ್ನಡ ವರ್ಷನ್ನಲ್ಲಿ ಈ ಸಿನಿಮಾಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಅಂತ ಕೇಳಿದರೆ ಇಲ್ಲ. ಬದಲಾಗಿ ತೆಲುಗು ವರ್ಷನ್ನಲ್ಲಿ ನಮ್ಮ 2 ಕನ್ನಡ ಸಿನಿಮಾಗಳ ಪ್ರದರ್ಶನ ನಡೀತಾ ಇದೆ. ಮೊದಲಿಗೆ ಎ ಸಿನಿಮಾದ ಬಗ್ಗೆ ಹೇಳೋದಾದರೆ, ಎ ಸಿನಿಮಾ 1998ರಲ್ಲಿ ತೆರೆಕಂಡಂಥ ಸಿನಿಮಾ. ಉಪೇಂದ್ರ, ಸ್ಟಾರ್ ಡೈರೆಕ್ಟರ್ ಉಪೇಂದ್ರ ಅವರ ಮೊಟ್ಟ ಮೊದಲ ನಾಯಕ ನಟನಾಗಿ ಬೆಳ್ಳಿ ತೆರೆಯಲ್ಲಿ ಅಬ್ಬರಿಸಿದಂಥ ಸಿನಿಮಾ. ಆ ಸಂದರ್ಭದಲ್ಲಿ ಕೇವಲ ಕನ್ನಡ ಮಾತ್ರವಲ್ಲ, ತೆಲುಗು ಅವತರಣಿಕೆಯಲ್ಲಿ ರಿಲೀಸ್ ಆಗಿ ಅಲ್ಲೂ ಕೂಡ ಪ್ರಚಂಡ ವಿಜಯವನ್ನು ಸಾಧಿಸಿದಂಥ ಸಿನಿಮಾ. ಇದೀಗ ಮತ್ತೊಮ್ಮೆ ತೆರೆ ಕಾಣ್ತಾ ಇದೆ ಹೈದರಾಬಾದಿನಲ್ಲೂ ಕೂಡ. ಅದು ತೆಲುಗಿನಲ್ಲಿ. ಕೇವಲ ಹೈದರಾಬಾದ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅಖಂಡ ಆಂಧ್ರದಾದ್ಯಂತ, ಆಂಧ್ರ ಮತ್ತು ತೆಲಂಗಾಣದಾದ್ಯಂತ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಹಾಗಾದರೆ ಯಾವೆಲ್ಲ ಚಿತ್ರಮಂದಿರದಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ ಅಂತ ಕೇಳೋದಾದರೆ, ದೇವಿ ಚಿತ್ರಮಂದಿರ, RTC ಕ್ರಾಸ್ ರಸ್ತೆಯಲ್ಲಿರುವಂಥ ಚಿತ್ರಮಂದಿರ. ನಮ್ಮ ಗಾಂಧಿನಗರದ ನರ್ತಕಿ ಸಂತೋಷ್ ತ್ರಿವೇಣಿ, ಸ್ವಪ್ನ, ಅನುಪಮ, ಭೂಮಿಕಾ, ಅಭಿನಯ ಚಿತ್ರಮಂದಿರಗಳು ಏನಿವೆಯೋ ಅದೇ ರೀತಿ ಹೈದರಾಬಾದಿನಲ್ಲಿ ಮುಖ್ಯ ಚಿತ್ರಮಂದಿರ ಈ RTC ಕ್ರಾಸ್ ರಸ್ತೆಯಲ್ಲಿದೆ. ಇಲ್ಲಿರುವಂಥ ದೇವಿ ಚಿತ್ರಮಂದಿರದಲ್ಲಿ ಬೆಳಗ್ಗೆ 11 ಗಂಟೆಯ ಪ್ರದರ್ಶನದಲ್ಲಿ ಎ ಸಿನಿಮಾ ಪ್ರದರ್ಶನ ಕಾಣುತ್ತೆ. ಇದರ ಜೊತೆಗೆ PVR ಮಲ್ಟಿಸ್ಕ್ರೀನ್ ಚಿತ್ರಮಂದಿರ, ಹಾಗೆ ಮೇಘಾ ಥಿಯೇಟರ್ ಅನ್ನುವ ಒಂದು ಚಿತ್ರಮಂದಿರ, ಇಲ್ಲಿ 2 ಪ್ರದರ್ಶನ. ಇನ್ನು ಮೆಟ್ರೋ ಸಿನಿಮಾ ಅನ್ನೋ ಚಿತ್ರಮಂದಿರ, ಇಲ್ಲೂ ಕೂಡ 2 ಪ್ರದರ್ಶನ. ಇದನ್ನು ನೋಡಿ ನೀವು ಇಷ್ಟೇನಾ ಅಂತ ಕೇಳಿದರೆ ಅಲ್ಲ, ಅದೊಂದಿಷ್ಟು ಚಿತ್ರಮಂದಿರಗಳ ಪ್ರದರ್ಶನ ಕಾಣ್ತಾ ಇದೆ. ಆದರೆ ಬುಕ್ ಮೈ ಶೋ ಅಲ್ಲಿ ಮಾತ್ರ ಬುಕ್ಕಿಂಗ್ ಓಪನ್ ಆಗಿರೋದು ಇಷ್ಟೇ. ಇದರ ಜೊತೆಗೆ ಅಖಂಡ ಆಂಧ್ರದಾದ್ಯಂತ, ನಾವಿಲ್ಲಿ ಹೇಳ್ತಾ ಇರೋದು ಕೇವಲ ಹೈದರಾಬಾದ್ ನಗರದಲ್ಲಿ ಅಷ್ಟೇ. ಮುಖ್ಯ ಚಿತ್ರಮಂದಿರ ದೇವಿ ಮೊದಲ ದಿನ ಅಂದರೆ ನಿನ್ನೆ ಬೆಳಗ್ಗೆ 8 ಗಂಟೆಯಿಂದಲೇ ಪ್ರದರ್ಶನ ಆರಂಭವಾಗಿತ್ತು. ಭರ್ಜರಿ ಅಂತ ರೆಸ್ಪಾನ್ಸ್ ಕೂಡ ಈ ಸಿನಿಮಾಗೆ ಸಿಕ್ಕಿತ್ತು. ಇವೆಲ್ಲದರ ಮಧ್ಯೆ ಕನ್ನಡದ ಮತ್ತೊಂದು ಸಿನಿಮಾ ಯಾವುದು ಅಂತ ಕೇಳಿದರೆ, ರಾಕಿ ಬಾಯ್ ಯಶ್ ಅಭಿನಯದ KGF ಚಾಪ್ಟರ್ 1. ಈ ಸಿನಿಮಾ ಡಿಸೆಂಬರ್ 21, 2018ರಲ್ಲಿ ತೆರೆಕಂಡಂಥ ಸಿನಿಮಾ, ಪಾರ್ಟ್ 1. ಈ ಸಿನಿಮಾದಿಂದಲೇ ನಮ್ಮ ಕನ್ನಡ ಚಿತ್ರರಂಗದ ತಾಕತ್ತು ಗತ್ತು ಏನೆಂಬುದು ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು. KGF ಭಾಗ 1 ಈ ಸಿನಿಮಾ ಸದ್ದಿಲ್ಲದೆ ಹೈದರಾಬಾದ್ ನಗರದಲ್ಲಿ ರಿಲೀಸ್ ಆಗಿದೆ. ಯಾವುದೋ ಒಂದು ಸೈಡ್ ಚಿತ್ರಮಂದಿರ ಅಂತ ಕೇಳಿದ್ರೆ ಅಲ್ಲ, ಬದಲಾಗಿ ಸುದರ್ಶನ್ 35mm ಚಿತ್ರಮಂದಿರ, ಗಾಂಧಿನಗರದ ಮುಖ್ಯ ಚಿತ್ರಮಂದಿರ ಹೇಗಿದೆಯೋ ಅದೇ ರೀತಿ ಹೈದರಾಬಾದಿನ RTC ಕ್ರಾಸ್ ರಸ್ತೆಯಲ್ಲಿರುವಂಥ ಚಿತ್ರಮಂದಿರ ಸುದರ್ಶನ್, ಇಲ್ಲಿ 2 ಆಟದಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಮಧ್ಯಾಹ್ನ 2:30 ಹಾಗೆ ರಾತ್ರಿ 9:15ಕ್ಕೆ. ಎ ಸಿನಿಮಾ ಭರ್ಜರಿಯಾಗಿ ಪ್ರಮೋಷನ್ ಮಾಡಿ ರಿಲೀಸ್ ಆದರೆ, KGF ಸಿನಿಮಾ ಸದ್ದಿಲ್ಲದೆ ರಿಲೀಸ್ ಆಗಿದೆ. ಇದೇ ತಿಳಿಸುತ್ತೆ KGF ಸಿನಿಮಾದ ತಾಕತ್ತು ಏನೆಂಬುದನ್ನು. ಅಲ್ಲೂ ಕೂಡ ಸಿನಿಮಾಗಳು ಯಾವುದೇ ರೀತಿಯಾದಂತಹ ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆಗ್ತಾ ಇಲ್ಲ. ಹೀಗಾಗಿ ಅವರಿಗೂ ಕೂಡ ಅನಿವಾರ್ಯ ಹಳೆಯ ಸಿನಿಮಾಗಳನ್ನು ಮತ್ತೆ ರಿಲೀಸ್ ಮಾಡಲಾಗ್ತಾ ಇದೆ. ಈ ಪೈಕಿ ನಮ್ಮ ಕನ್ನಡದ KGF ಸಿನಿಮಾವನ್ನು ಕೂಡ ಅಲ್ಲಿ ತೆಲುಗು ಅವತರಣಿಕೆಯಲ್ಲಿ ರಿಲೀಸ್ ಮಾಡಲಾಗ್ತಾ ಇದೆ. ಇದು ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಹೆಮ್ಮೆಯ ವಿಚಾರ. ಒಂದು 98ರ ಸಿನಿಮಾ, ಮತ್ತೊಂದು 2018ರ ಸಿನಿಮಾ. ಅದೇನೇ ಇರಲಿ, ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಕೂಡ ಇದೇ ರೀತಿ ರಾಜ್ಯ, ದೇಶ, ವಿದೇಶದಲ್ಲೂ ಕೂಡ ಅಬ್ಬರಿಸಿ ಬೊಬ್ಬೇರೇಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.